ಇವತ್ತು ಚಿಕ್ಕಬಳ್ಳಾಪುರ ಹತ್ರ ಇರೋ ಈಶಾ ಟೆಂಪಲ್ಗೆ ಹೋಗ್ತಿದ್ದೀರಿ. ನೋಡಿ ಎಲ್ಲ ಪ್ಯಾಕಿಂಗ್ ಆಗಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೊಂದು ಬ್ಯಾಗ್ ತಗೊಂಡಿದ್ದೀನಿ, ಅದರಲ್ಲಿ ಒಂದು 2 ವಾಟರ್ ಬಾಟಲು, ಚಾರ್ಜರು, ಪವರ್ ಬ್ಯಾಂಕ್ ಇಟ್ಕೊಂಡಿದ್ದೀನಿ, ಆಧಾರ್ ಕಾರ್ಡು. ನೋಡಿ ಇವತ್ತು ತುಂಬ ಬಿಸಿಲಿದೆ. ನೋಡಿ ಸೂರ್ಯ ಹೇಗೆ ಹೊಳಿತಿದೆ, ತುಂಬ ಚೆನ್ನಾಗಿದೆ ಇವತ್ತು ದಿನ. ನೋಡೋಣ ಅಲ್ಲೂ ಬಿಸಿಲಿರುತ್ತೋ ಏನೋ ಅಂತ. ಮತ್ತು ಇವತ್ತು ರಥಸಪ್ತಮಿ, ಮನೇಲೆಲ್ಲ ಇವತ್ತು ಪೂಜೆ ಮಾಡಿದ್ರು, ರಂಗೋಲಿ ಎಲ್ಲ ಹಾಕಿದ್ದಾರೆ, ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಿ. ನೋಡಿ ಈಗ ಟೈಮ್ 9 ಗಂಟೆ. ನೋಡೋಣ ಈಗ ಮೆಜೆಸ್ಟಿಕ್ ಹೋಗೋಣ. ಮೆಜೆಸ್ಟಿಕ್ಕಿಂದ ಬಸ್ ಇರೋದು. ನಾನು ಒಂದು 400 ರೂಪಾಯಿ ಒಳಗೆ ಆಗುತ್ತೆ. ನಿಮಗೂ ತೋರಿಸ್ತೀನಿ ಅದು ಯಾವ ಥರ ಅಂತ. ನೀವು ಯಾವ ರೀತಿ ಹೋಗ್ಬೇಕು ಅಂತ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇಲ್ಲಿ ಬಸ್ ಸ್ಟಾಪಿಗೆ ಬಂದಿದೆ, ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಇಲ್ಲಿ ಬಸ್ ಸಿಕ್ಕಿದೆ, ತುಂಬ ಜನ ಇದ್ದಾರೆ. ಅದಕ್ಕೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳೋಣ ಅಂತ ಬೇರೆ ಬಸ್ ಸಿಗುತ್ತೆ, ಬೇರೆ ಬಸ್ ಸಿಗ್ತೀನಿ. ನೋಡಿ ತುಂಬ ಜನ ಇದ್ದಾರೆ. ನೆಕ್ಸ್ಟ್ ಸ್ಟಾಪಿಗೆ ಟಿಕೆಟ್ ತಗೊಂಡೆ. ಇಲ್ಲಿ ನಂಗೆ 15 ರೂಪಾಯಿ ಬಿತ್ತು ಟಿಕೆಟು. ಮತ್ತು ನೀವು ಹೆಣ್ಮಕ್ಳು ಎಲ್ಲ ಬಂದರೆ ನಿಮಗೆ ಹೆಂಗಸ್ರಿಗೆಲ್ಲ ಟಿಕೆಟ್ ಫ್ರೀ. ನೀವಿನ್ನ 1 ರೂಪಾಯಿ ದುಡ್ಡು ಇಲ್ದಿರ ಹೋಗ್ಬೋದು ಬಸ್ಗೆ. ನೋಡಿ ಸ್ಟಾಪ್ ಬಂತು, ಇಲ್ಲೇ ಹೇಳ್ಕೊತೀನಿ ನಾನು. ಹಿಂದೆನೇ ಬಸ್ ಬಂತು. ನೋಡಿ ಹಿಂದೆನೇ ಬಸ್ ಬಂತು. ಈ ಬಸ್ ಸಿಕ್ಕಿದೆ, ಟಿಕೆಟ್ ತಗೊಂಡೆ. ಇದು ಟಿನ್ ಫ್ಯಾಕ್ಟ್ರಿಗೆ ತಗೊಂಡೆ ಟಿಕೆಟು. ಟಿನ್ ಫ್ಯಾಕ್ಟ್ರಿಯಿಂದ ಮೆಜೆಸ್ಟಿಕ್ ತುಂಬ ಬಸ್ಗಳು ಬರುತ್ತಲ್ವ. ಇಲ್ಲಿ ನನಗೆ 28 ರೂಪಾಯಿ ಬಿತ್ತು ಟಿನ್ ಫ್ಯಾಕ್ಟ್ರಿಗೆ. ಇಲ್ಲಿಂದ ಆಗಲೇ 15, ಇದು 28, ಎಲ್ಲ 40 ರೂಪಾಯಿ ಆಯಿತು ಟಿಕೆಟು. ನಾವು ಸ್ಟ್ರೈಟ್ ಬಸ್ ಅಂದರೆ ಇನ್ನೂ ಕಮ್ಮಿ ಬೀಳುತ್ತೆ. ನಾವು ಬಸ್ಸಸ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು. ನೋಡೋಣ ಎಲ್ಲ ಎಷ್ಟು ಬೀಳುತ್ತೆ, ಎಷ್ಟಾಗುತ್ತೆ ಅಂತ. ನೋಡಿ ಇಲ್ಲಿ ಟ್ರಾಫಿಕ್ ಅಷ್ಟಿರಲ್ಲ, ಇಲ್ಲಿ ಆರಾಮಾಗಿ ಹೋಗ್ಬೋದು. ನಮ್ಗೆ ವೈಟ್ ಫೀಲ್ಡು ಕ್ರಾಸ್ ಆಯಿತು ಅಂದರೆ ಅಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮೆಜೆಸ್ಟಿಕ್ ಒಂದು 30 ಕಿಲೋಮೀಟ್ರ್ ಬೀಳುತ್ತೆ, 30 ಕಿಲೋಮೀಟ್ರ್ ಆಗುತ್ತೆ. ಅದು ಟ್ರಾಫಿಕ್ಕಿಂದ ಹೋಗೋದಕ್ಕೆ 1-2 ಅವರ್ ಆಗುತ್ತೆ. ನಾನಲ್ಲಿ ಬಸ್ ಎಕ್ಕಿದ್ದು ಒಂದು 9:30ಗೆ ಬಸ್ ಎಕ್ಕಿದೆ. ನೋಡೋಣ ಮೆಜೆಸ್ಟಿಕ್ಕಿಗೆ ಎಷ್ಟೊತ್ತಿಗೆ ಹೋಗಿ ಸೇರ್ತೀರಿ ಅಂತ. ನೋಡಿ ಟಿಮ್ಶೆಟ್ನಳ್ಳಿ ಇದು. ಇಲ್ಲೆಲ್ಲ ಆರಾಮಾಗಿ ಹೋಗ್ಬೋದು. ನೋಡಿ ಟ್ರಾಫಿಕ್ ಅಷ್ಟಿಲ್ಲ. ನಾನು ಆಗಲೇ ಬಸ್ಸು ಸ್ಟಾರ್ಟಿಂಗ್ ಬಸ್ ಎಕ್ಕಿದ್ನಲ್ಲ, ನೋಡಿ ಅದು ಮುಂದೆನೇ ಇದೆ ಬಸ್. ಅದು ಈಗ ಆ ಬಸ್ಸಲ್ಲಿ ಜನ ಇದ್ದಾರೆ. ನೋಡಿ ಇದಕ್ಕೆ ಎಕ್ಕಿದೆ. ಈಗ ಓಫರಮ್ ಬಂದೆ. ನೋಡಿ ಓಫರಮಲ್ಲಿ ಸಿಗ್ನಲ್ ಬಿದ್ದಿದೆ. ಇಲ್ಲಿ ತುಂಬ ಲೇಟ್ ಆಗುತ್ತೆ ಸಿಗ್ನಲ್ ಇದೆ. ಇಲ್ಲಿಂದನೇ ಸ್ಟಾರ್ಟು ಟ್ರಾಫಿಕ್ಕು. ನೋಡಿ ಗಾಡಿಗಳೆಲ್ಲ ಪಾಸ್ ಆಗ್ತಿದೆ. ಗಾಡಿಗಳು ಅವರೇನು ಆರಾಮಾಗಿ ನುಗ್ಗಿಸ್ಕೊಂಡು ಹೋಗ್ತಿರ್ತಾರೆ. ಮತ್ತು ಇಲ್ಲಿ ಇಷ್ಟೊತ್ತು ಬಸ್ಸು ಜನ ಕಮ್ಮಿ ಇದ್ರು. ಇಲ್ಲಿ ಓಫರಮಲ್ಲಿ ತುಂಬ ಜನ ಇರ್ತಾರೆ. ನೋಡೋಣ, ತುಂಬ ಹೋಗ್ತಾರೆ ಅನಿಸುತ್ತೆ ನನಗೆ ಓಫರಮಲ್ಲಿ. ನೋಡಿ ಇದು ಓಫರಮ್ ಸಿಗ್ನಲ್ ಇದು. ಇಲ್ಲಿಂದ ವೆಹಿಕಲ್ಸ್ ಜಾಸ್ತಿ ಇರುತ್ತೆ. ನೋಡಿ ಬಸ್ಸು. ನೋಡಿ ಬಸ್ ಸ್ಟಾಪ್ ಹತ್ರ ಬಂದರೆ ನೋಡಿ ಜನ ಹೇಗೆ ನಿಂತಿದ್ದಾರೆ, ಕಾಯ್ತಾ ಇರ್ತಾರೆ ಬಸ್ಸು. ಎಷ್ಟು ಬಸ್ ಬಂದರೂ ಇಲ್ಲಿ ಕಮ್ಮಿನೇ, ಎಕ್ಕಿದ್ರು ತುಂಬೋದ್ರು ಬಸ್ಸು. ನೋಡೋಣ ಟಿನ್ ಫ್ಯಾಕ್ಟ್ರಿಲಿ ಜನ, ಅಲ್ಲೂ ತುಂಬ ಜನ ಇರ್ತಾರೆ. ಅಲ್ಲಿ ಬಸ್ಸು ನೋಡಿ ಟಿನ್ ಫ್ಯಾಕ್ಟ್ರಿಗೆ ಬಂದರೆ ನೋಡಿ ಇಲ್ಲಿ ತುಂಬ ಬಸ್ಸಸ್ ಇಲ್ಲಿ ಸಿಗುತ್ತೆ ಮೆಜೆಸ್ಟಿಕ್ಗೆ. ನಾನು ಅಲ್ಲಿ ಮುಂದೆ KSRTC ಬಸ್ ಸಿಗುತ್ತೆ, ಅದೇ ಬಸ್ ಎಕ್ಬಿಡ್ತೀನಿ. ಯಾಕಂದರೆ ಅದೇ ಡಿಪೋ ಹತ್ರ ಹೋಗಿ ನಿಲ್ಲಿಸ್ತಾರೆ, ನನಗೆ ಹತ್ರ ಆಗುತ್ತೆ ಹೋಗೋದಕ್ಕೆ. ನೋಡಿ KSRTC ಬಸ್ ಸಿಕ್ಕಿದೆ. ನನ್ನ KSRTC ಡಿಪೋ ಹತ್ರ ನಿಲ್ಲಿಸ್ತಾರೆ. ಇದು ನನಗೆ 33 ರೂಪಾಯಿ ಬಿತ್ತು ಟಿಕೆಟು. ಇಲ್ಲಿಂದ ಮೆಜೆಸ್ಟಿಕ್ ಇಲ್ಲಿ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಮೆಜೆಸ್ಟಿಕ್ಕು.
ನೋಡೋಣ ಎಷ್ಟೊತ್ತಿಗೆ ಹೋಗಿ ಸೇರ್ತೀರಿ ಅಂತ. ನೋಡಿ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿತ್ತಂತೆ, ಟ್ರಾಫಿಕ್ಕು ತುಂಬ ಇತ್ತು ಆ ಕಡೆ. ನೋಡಿ ಇವ್ರು ಯಾವುದೋ ಶಾರ್ಟ್ ಕಟ್ ರೂಟಲ್ಲಿ ಬಂದರು KSRTC ಅವರು. ಈ ಬಸ್ಸು ನೋಡಿ ರೋಡ್ ಎಷ್ಟು ಸಣ್ಣ ಇದೆ, ಯಾವುದೋ ಫಸ್ಟ್ ಟೈಮ್ ನೋಡ್ತಿರೋದು ಈ ರೋಡ್ನ ನಾನು. ಒಳಗೆಲ್ಲ ನುಗ್ಗಿಸ್ಕೊಂಡು ಬರ್ತಿದ್ದಾರೆ. ಬಂದ್ವಿ ಮೆಜೆಸ್ಟಿಕ್ಕು. ಇಲ್ಲಿ 11:15 ಆಯಿತು. ಮೆಜೆಸ್ಟಿಕ್ ಹತ್ರ ಬಂದರೆ 11:15 ಆಯಿತು. ಅಲ್ಲಿ 9:30 ಬಸ್ ಎಕ್ಕಿದ್ರೆ ಇಲ್ಲ 11:15 ಆಯಿತು. ಇಲ್ಲಿ ಬರೋ ಅಷ್ಟೊತ್ತಿಗೆ ಈ ಟ್ರಾಫಿಕ್ಕಿಂದ ಇಷ್ಟೊತ್ತಾಯಿತು. ಇಲ್ಲ ಇನ್ನೂ ಬೇಗ ಬಂದ್ಬಿಡ್ಬೋದು. 30 ಕಿಲೋಮೀಟ್ರ್ ಬರೋದು ಇಷ್ಟೊತ್ತು. ಈ ಟ್ರಾಫಿಕ್ಕಿಂದ ಇಷ್ಟೊತ್ತು ತೊಗೊಳುತ್ತೆ ನಮ್ಗೆ. ಹತ್ರ 2 ಅವರ್ ಆಯಿತು, 1.5-2 ಅವರ್ ಆಯಿತು ನಾವು ಮೆಜೆಸ್ಟಿಕ್ ಬರೋಷ್ಟರಲ್ಲಿ. ನೋಡಿ ಬಸ್ಗಳಿದೆಲ್ಲ ತುಂಬ ನಿಂತಿರುತ್ತೆ. ಇದು ಟರ್ಮಿನಲ್ 1 ಹತ್ರ ನಿಲ್ಲಿಸಿದೆ ಬಸ್ಸು. ಇಲ್ಲೆಲ್ಲ ನಮಗೆ ಮಂತ್ರಾಲಯ, ರಾಯಚೂರು ಆ ಕಡೆ ಬಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ನಮಗೆ ಟರ್ಮಿನಲ್ 1ನಲ್ಲಿ. ನೋಡಿ ಅಲ್ಲಿ ಮೇಲೆ ಬೋರ್ಡ್ಗಳಿಲ್ಲ, ಇಲ್ಲಿ ಹಾಕಿರ್ತಾರೆ ನಂಬರ್ ಸಮೇತ. 17 ಯಾವ ಬಸ್ ನಿಲ್ಲಿಸಿರ್ತಾರೆ ಅಂತ. ಮತ್ತು ಊಟ ತಿನ್ನೋಣ ಅಂತ ಹೋಟ್ಲಿಗೆ ಬಂದೆ, ಅಲ್ಲಿ ಮೆಜೆಸ್ಟಿಕ್ ಹತ್ರನೇ. ನೋಡಿ ರೈಸ್ ಬಾತ್ ತೊಗೊಂಡೆ. ರೈಸ್ ಬಾತು ಬಿಸಿ ಇದೆ, ಮತ್ತು ಅದಕ್ಕೆ ಸಾಂಬಾರು ಚಟ್ನಿ ಹಾಕ್ಕೊಟ್ಟಿದ್ದಾರೆ. 2 ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ತಿಂದು ನೋಡ್ತೀನಿ ಹೇಗಿದೆ ಅಂತ. ನೋಡಿ ಅನ್ನ ಉದ್ರುದ್ರಾಗಿದೆ, ಚೆನ್ನಾಗಿದೆ ಬಿಸಿ ಬಿಸಿ ಚೆನ್ನಾಗಿದೆ, ತಿನ್ಬೋದು ಅನ್ನ. ನೋಡಿ ಹಾಗೆ ಇಡ್ಲಿ ತೊಗೊಂಡಿದ್ದೀನಿ, ಇಡ್ಲಿನೂ ಹೇಗಿದೆ ಅಂತ ಹೇಳ್ತೀನಿ. ನೋಡಿ ಮುರಿದೆ ಸಾಫ್ಟಾಗಿದೆ ಇಡ್ಲಿ. ಇದು ಸಾಂಬಾರು ಮತ್ತು ಚಟ್ನಿ 2 ಮಿಕ್ಸ್ ಮಾಡಿದ್ದಾರೆ. ಸಪ್ರೇಟ್ ಕೊಡಬೇಕಿತ್ತು, ಪರವಾಗಿಲ್ಲ. ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ ಇಡ್ಲಿನೂ ಸಾಫ್ಟಾಗಿ, ಬಾಯಲಿಕ್ಕೆ ಕರ್ಗೋಗುತ್ತೆ ಆಗಿದೆ. ಇದು ತೂತು ವಡೆ ಕೊಟ್ಟಿದ್ದಾರೆ, ಉದ್ದಿನ ವಡೆ. ಇದು ತುಂಬ ಕ್ರಿಸ್ಪಿಯಾಗಿದೆ, ಮುರಿದ ತಕ್ಷಣ ಹಾಗೆ ಬಂತು. ಚೆನ್ನಾಗಿತ್ತು ಊಟ. ಈಗ ನೋಡಿ ಆಗ ಟರ್ಮಿನಲ್ 1 ಬಂದಲ್ಲ, ಅದರಿಂದನೇ ನಮಗೆ ಬಸ್ ಸಿಗುತ್ತೆ. ನೋಡಿ ಅಲ್ಲಿ ರೈಟಲ್ಲಿ BMTC ಬಸ್ ಆ ಕಡೆ ಇರುತ್ತೆ. ನೋಡಿ ಇದರಿಂದ ಇಲ್ಲಿ ಈ ಕಡೆ ಎಲ್ಲ ಧರ್ಮಸ್ಥಳ, ಕುಕ್ಕೆ ಆ ಸೈಡ್ ಬಸ್ಗಳಿಗೆ ಸಿಗುತ್ತೆ. ಅಲ್ಲಿ ಒಳಕ್ಕೆ ಹೋಗ್ಬೇಕು. ನಮ್ಗೆ ಚಿಕ್ಕಬಳ್ಳಾಪುರ ಆ ಸೈಡ್ ತುಂಬ ಬಸ್ಗಳು ಸಿಗುತ್ತೆ ಅಲ್ಲಿ. ನೋಡಿ ಇಲ್ಲಿ ನೋಡ್ಕೊಳ್ಳಿ ಪ್ಲೇಸು. ನೋಡಿ ಹಿಂಗೆ ಒಳಕ್ಕೆ ಹೋದರೆ ನಮ್ಗೆ ಅಲ್ಲಿ ಬಸ್ ಸಿಗುತ್ತೆ. ನೋಡಿ ಇದೇ ಬಸ್ ನಿಂತಿದೆ. ಬಸ್ಸು ತುಂಬ ಬಸ್ಗಳಿದೆ ಇಲ್ಲಿ. ನೋಡಿ ಅಲ್ಲಿ ಮುಂದೆ ನಿಂತಿರೋವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ. ನಾನು ಈ ಬಸ್ ಖಾಲಿ ಇದೆ, ನಾನೇ ಫಸ್ಟ್ ಎಕ್ತಿರೋದು. ನೋಡಿ ಯಾರೂ ಇಲ್ಲ, ನಾನೇ ಫಸ್ಟ್ ಎಕ್ಕಿದ್ದು. ಟಿಕೆಟ್ ತೊಗೊಂಡೆ, 81 ರೂಪಾಯಿ ಆಯಿತು ಇಲ್ಲಿ ಟಿಕೆಟು ನನಗೆ. ಅದೇ ಹೆಂಗಸ್ರಿಗೆಲ್ಲ ಫ್ರೀ, ಅವ್ರ ಆಧಾರ್ ಕಾರ್ಡ್ ತೋರಿಸೋದು ಅಂದರೆ ಅವ್ರಿಗೆಲ್ಲ ಫ್ರೀ. ನನಗೆ 80 ರೂಪಾಯಿ ಆಯಿತು, 81. ಅದು ಸ್ಟಾರ್ಟಿಂಗ್ ಒಂದು 15 ಮತ್ತು ನೋಡಿ 12:03 ಟೈಮ್. ಈಗ ನೋಡೋಣ ಅಲ್ಲಿ ಹೋಗಿ ಸೇರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಟೈಮ್ ಅಂತ ಚಿಕ್ಕಬಳ್ಳಾಪುರಕ್ಕೆ. ನನಗೀಗ ಟಿಕೆಟೆಲ್ಲ ಅಲ್ಲಿ ಒಂದು 12:28 40 ಆಯಿತು. 40 ಮತ್ತು 33 73 ಆಯಿತು. 73 ಇದೊಂದು 81 ಎಲ್ಲ 154 ಆಗಿದೆ ಟಿಕೆಟು. ನೋಡಿ ಬಸ್ ಮೂವ್ ಆಗ್ತಿದೆ. ಇಲ್ಲಿ ನಾವು ಮೆಜೆಸ್ಟಿಕ್ಕಲ್ಲಿ ಎಕ್ತಿರಲ್ವಾ, ಇದು ನಾನ್ ಸ್ಟಾಪಬಲ್ಲು, ಎಲ್ಲೂ ಸ್ಟಾಪ್ ಕೊಡಲ್ಲ. ನಾನ್ ಸ್ಟಾಪ್ ಹೋಗ್ತಾ ಇರುತ್ತೆ ಬಸ್, ಎಲ್ಲೂ ಸ್ಟಾಪ್ ಕೊಡ್ದಿರ. ಇದೊಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ನೋಡಿ ತುಂಬ ಬಸ್ಗಳು ಹೋಗ್ತಿದೆ. ಅವು ಎಲ್ಲ ಆ ಕಡೆ ಧರ್ಮಸ್ಥಳ ಬಸ್ಸು, ಮಂತ್ರಾಲಯ ಬಸ್ಸು ಎಲ್ಲ ಬಸ್ಗಳು ಹೋಗ್ತಾನೆ ಇರುತ್ತೆ ಇಲ್ಲಿ. ಎಲ್ಲ ನಾವು ಹೋಗ್ತಾನೆ ತುಂಬ ಬಸ್ಗಳು ಸಿಗ್ತಾ ಇರುತ್ತೆ. ನೋಡಿ ನಿಮ್ಗೆ ಕಂಪ್ಲೀಟ್ ಜರ್ನಿ ತೋರಿಸ್ತೀನಿ. ನೀವೇ ಕೂತು ಹೋಗ್ತೀರೇನೋ ಅನಿಸ್ಬೇಕು, ಆ ಥರ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು. ನೋಡಿ ಇಲ್ಲೇ ಟ್ರಾಫಿಕ್ ಸ್ಟಾರ್ಟ್ ಆಯಿತು, ಸ್ಟಾರ್ಟಿಂಗಲ್ಲೇ ನಮಗೆ
ಟ್ರಾಫಿಕ್ ಸ್ವಲ್ಪ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಬಸ್ ಮಾತ್ರ ಖಾಲಿ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು, ಯಾವುದೇ ಟೆನ್ಷನ್ ಇಲ್ದಿರ. ಅಲ್ಲಿ ಇಲ್ಲಿ ಎಕ್ಕೋದೆಲ್ಲ ಯಾರಿರಲ್ಲ, ಸೆಂಟ್ರಲ್ ಸ್ಟಾಪು ಎಕ್ಕೋ ಥರ ಏನಿರಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ನಾನು ಫ್ರಂಟಲ್ಲೇ ಕೂತಿದ್ದೀನಿ, ರೋಡ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ತುಂಬ ಟ್ರಾಫಿಕ್ ಇತ್ತು. ಟ್ರಾಫಿಕಲ್ಲೇ KSRTC ಅವರಂದರೆ ಗೊತ್ತಲ್ವಾ, ಅವರೇನು ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಸಣ್ಣ ಜಾಗ ಇದ್ರೂ ಸಾಕು, ಅಲ್ಲೇ ನುಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಇದು ರೋಡು, ಬಸ್ ಹೋಗೋ ರೋಡ್ ಇದು, ಎಷ್ಟು ಸಣ್ಣ ಇದೆ ರೋಡ್. ಅದು ಪಕ್ಕದಲ್ಲಿ ಗಾಡಿಗಳು ಬೇರೆ ನಿಲ್ಲಿಸಿದ್ದಾರೆ. ಮೇಯ್ನ್ KSRTC BMTC ಬಸ್ ಹೋಗೋ ರೋಡ್ ಇದು. ಇದು ನಾವು ಪಾಪ್ಕಾರ್ನ್ ತೊಗೊಂಡ್ರಿ, ಅಲ್ಲೇ ಮೆಜೆಸ್ಟಿಕ್ಕಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ. ಈಗ ನಾವು ಹೋಗ್ತಿರೋದು ದೇವನಹಳ್ಳಿ ರೂಟ್, ಏರ್ಪೋರ್ಟು ಎಲ್ಲ ಸಿಗುತ್ತೆ ಅನಿಸುತ್ತೆ. ಇದು ಏರೋಪ್ಲೇನೆಲ್ಲ ತೋರಿಸ್ತೀನಿ ಅದನ್ನು ನಾನು. ಇಲ್ಲಿ ಸ್ವಲ್ಪ ರೋಡ್ ಸಣ್ಣ ಟ್ರಾಫಿಕ್ಕು, ಅಲ್ಲಿ ದೇವನಹಳ್ಳಿ ಹತ್ರ ಹೋದ್ರಿ ಅಂದರೆ ರೋಡ್ ತುಂಬ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ ಆ ರೋಡು. ಅದು ಜಾಗನೇ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಹೋಗ್ತಾ ನೇಚರು, ಸುತ್ತ ಬೆಟ್ಟ, ಫುಲ್ಲು ಗ್ರೀನ್ಸಿ ಇರುತ್ತೆ. ತೋರಿಸ್ತೀನಿ ಬನ್ನಿ ಫುಲ್ಲು ಕಂಪ್ಲೀಟಾಗ. ನೋಡಿ ಇದು ರೋಡ್ ಎಷ್ಟು ಸಣ್ಣ ಇದೆ. ನಾವೇ ಇಲ್ಲಿ ಮನೆಗಳು, ಇದು ಬಿಲ್ಡಿಂಗ್ಗಳು ನೋಡಿ ಒಂಥರ ಒಂದೇ ಥರ ನೋಡಿ ಒಂಥರ ಬೇಜಾರಾಗಿರುತ್ತೆ. ಬನ್ನಿ, ನಿಮ್ಗೆ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ, ಯಾಕಂದರೆ ಅಲ್ಲಿ ಪೂರ್ತಿ ಗ್ರೀನ್ಸಿ ಬೆಟ್ಟ. ಇಲ್ಲಿ ತುಂಬ ಟ್ರಾಫಿಕ್ ಇದೆ ಇವತ್ತು, ಹೇಳ್ತಿದ್ನಲ್ಲ, ಅಲ್ಲಿ ಪೂರ್ತಿ ಗ್ರೀನ್ಸಿ ಬೆಟ್ಟ, ಜಾಗ ತುಂಬ ಚೆನ್ನಾಗಿರುತ್ತೆ. ಟ್ರಾಫಿಕ್ ನೋಡಿ ಹೇಗಿದೆ. ಇವತ್ತು ಮನೆಯಲ್ಲೇ ಏನಾದರೂ ಅಡುಗೆ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ, ಆದರೆ ಆಗಿಲ್ಲ. ಸ್ವಲ್ಪ ಬೇಗ ಬಿಟ್ಟಲ್ಲ ಮನೆ, ಒಂದು 9 ಗಂಟೆಗೆ. ಇದಕ್ಕೇನು ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಇಲ್ಲ ಅದು ಏನಾದರೂ ರೆಡಿ ಮಾಡ್ಕೊಂಬಂದರೆ ಇಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಜಾಗ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಈಶಾ ಹತ್ರ. ನೋಡಿ ನಾವು ಹೋಗ್ತಾ ಇರೋ ರೂಟು ಇಲ್ಲಿಂದ 48 ಕಿಲೋಮೀಟ್ರನ್ನ ತೋರಿಸ್ತಿದೆ. ನಮಗೊಂದು 60 ಕಿಲೋಮೀಟ್ರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ ಈಶಾ ಟೆಂಪಲ್. ನೋಡಿ ರೂಟು ಈಗ ನೋಡಿ ಮುಂದೆ ಎಷ್ಟು ಹೋಗ್ತಿದೆ. ಈಗ ಹೋಗಬೇಕು, ಸ್ಟ್ರೈಟ್ ರೋಡು, ಯಾವುದೇ ಕ್ರಾಸಸ್ ಅಷ್ಟಿಲ್ಲ, ಸ್ಟ್ರೈಟ್ ರೋಡ್ ಇರೋದು. ಈಗ ಹೋಗಿ ಈಗ ನೋಡಿ ಈಗ ಹೋಗ್ಬೇಕು. ನೋಡಿ ಇದೇ ಪಾಯಿಂಟ್ ಈಶಾ. ನೋಡಿ ಇಲ್ಲಿ ರೋಡ್ ಪರವಾಗಿಲ್ಲ, ಇಲ್ಲಿ ಚೆನ್ನಾಗಿದೆ ರೋಡು. ನೋಡಿ ಈ ಥರ ರೋಡ್ ಇದ್ದರೆ ಒಂಥರ ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಂದೆ ನೋಡಿ ಬನ್ನಿ ಎಷ್ಟು ಚೆನ್ನಾಗಿದೆ ರೋಡು. ಈಗ ಆರಾಮಾಗಿ ಹೋಗ್ತಿದೆ ಗಾಡಿ. ನೋಡಿ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದೆ ಇವಾಗ ಗಾಡಿ. ಆಗಲೇ ಒಂದು 70 ಕಿಲೋಮೀಟರ್ ಸ್ಪೀಡಾಗಿ ಹೋಯ್ತು ಗಾಡಿ. ಈಗ ಇಲ್ಲಿ ಅಲ್ಲಲ್ಲಿ ಗಾಡಿಗಳು ಸಿಗ್ತಾ ಇರುತ್ತಲ್ಲ, ಸ್ಲೋ ಆಗುತ್ತೆ. 49, 48 ಈ ಮುಂದೆ ಗಾಡಿ ಬಂತು, ಸ್ಪೀಡ್ ಕಮ್ಮಿ ಆಗುತ್ತೆ. ಈಗ ನೋಡಿ 43ಗೆ ಬಂತು.
ಇಲ್ಲಿ ಬಿಲ್ಡಿಂಗು ಅದು ಇದೆಲ್ಲ ಸ್ವಲ್ಪ ಕಮ್ಮಿ ಆಯಿತು. ನೀವು ಈಗ ನಾನು ಹೆಂಗೆ ತೋರಿಸಿದೆ, ಇಲ್ಲಿ ನೀವು ಮೆಜೆಸ್ಟಿಕ್ ಬಂದುಬಿಟ್ರಿ ಅಂದರೆ ಅಲ್ಲಿ KSRTC ಡಿಪೋ ಹತ್ರ ನಿಮ್ಗೆ ಬಸ್ಗಳು ಸಿಗುತ್ತೆ. ನಾನು ಯಾವ ಥರ ತೋರಿಸಿದೆ ನೀವು ಅದೇ ರೀತಿ ಬಂದಲ್ಲಿ ಬಸ್ ಎಕ್ಕಿ. ಹೆಂಗಸ್ರಾದ್ರೆ ನಿಮಗೆಲ್ಲ ಫ್ರೀ. ನಮಗೆಲ್ಲ ಒಂದು 81 ರೂಪಾಯಿ ಬೀಳುತ್ತೆ ಟಿಕೆಟು. ನಿಮಗೆ ಒಂದು ನೋಡಿ ಇಲ್ಲಿ ಯಾವುದೋ ಟೋಲ್ ಬಂತು. ಟೋಲ್ ಹತ್ರ ಬಂದರೆ ನೋಡಿ ನಾನು ಯಾವ ರೀತಿ ತೋರಿಸಿದ್ನೋ ನೀವು ಆ ರೀತಿ ಬಂದ್ರಿ ಅಂದರೆ ಒಂದು 400 ಒಳಗೆ ಈಶಾ ಟೆಂಪಲ್ಗೆ ಬಂದು ಹೋಗ್ಬೋದು. ಟೋಲು ಇಲ್ಲಿಂದ ರೋಡ್ಗೂ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಸೈಡಾಗಿ ತೊಗೊತಿದ್ದಾರೆ ಗಾಡಿಗೆ. ಬರೀ ಕಾರ್ ಒಂದು ಐತೆ ಅಷ್ಟೇ ಇಲ್ಲಿ. ನಾವು ಟ್ರೈನಾಗಿ ಹೋಗೋಣ ಅಂದ್ಕೊಂಡ್ರೆ ಟ್ರೈನು ಬರೀ ಒಂದು 4 ಟ್ರೈನೂ ಕೊಟ್ಟಿದ್ದಾರೆ ಈಶಾಗ ಚಿಕ್ಕಮಂಗ್ಳೂರ್ಗೆ. ಅಂದರೆ ಟ್ರೈನಲ್ಲಿ ಹೋದರೆ ನಮ್ಮ ಟೈಮಿಂಗ್ ಸೆಟ್ ಆಗೋಲ್ಲ ಅದು. ಮತ್ತು ಅಲ್ಲಿಂದ ಬಸ್ ಸ್ಟಾಪಿಗೆ ಬರಬೇಕು. ಬಸ್ ಸ್ಟಾಪಿಂದ ಅಲ್ಲೊಂದು ಬಸ್ಸಿಗೆ ಹೋಗಬೇಕು. ಅದಕ್ಕೆ ಬಸ್ಸಲ್ಲೇ ಹೋಗ್ತಿದ್ದೀರಿ. ಟ್ರೈನ್ಗಿಂತ ಬಸ್ಸೇ ಬೆಸ್ಟ್ ಅನಿಸುತ್ತೆ. ನೋಡಿ ಇಲ್ಲಿಂದ ರೋಡ್ ಚೆನ್ನಾಗಿರುತ್ತೆ ಅನ್ನಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್. ನೋಡಿ ಏರ್ಪೋರ್ಟು ರೋಡ್ ಹತ್ರ ಬಂದ್ರಿ. ನಾವು ತೋರಿಸ್ತೀನಿ ಬನ್ನಿ ಎಲ್ಲ ಕ್ಲಿಯರಾಗಿ. ಮತ್ತು ಚಿಕ್ಕಮಂಗ್ಳೂರಲ್ಲಿ ಹೋಗಿ ಅಲ್ಲಿ ಬಸ್ ಹಾಕಬೇಕು. ಅಲ್ಲೊಂದು ಬಸ್ ಇದೆ ಈಶಾ ಟೆಂಪಲ್ಗೆ. ಅದಕ್ಕಂತಾನೆ ಸಪ್ರೇಟ್ ಬಸ್ಗಳಿದೆ. ಅಲ್ಲೂ ಎಲ್ಲೋಗಿ ನಿಂತರೆ ಎಲ್ಲಿ ಬಂದು ಬಸ್ ಬರುತ್ತೆ ಅಂತ ಅದು ತೋರಿಸ್ತೀನಿ. ನೋಡಿ ಇಲ್ಲಿ ಏರ್ಪೋರ್ಟು ಹೈದ್ರಾಬಾದು. ಅಲ್ಲಿ ಮೆಜೆಸ್ಟಿಕ್ ಇರೋದ್ನಲ್ಲ, ಅಲ್ಲಿ ಹೈದ್ರಾಬಾದು ಚೆನ್ನೈಗೆಲ್ಲ ಬಸ್ಗಳು ಸಿಗುತ್ತೆ ಅಲ್ಲಿ. ನೋಡಿ ಅಲ್ಲಿ ನಾವು ಲೆಫ್ಟಲ್ಲಿ ಅಲ್ಲಿ ಹೋದರೆ ಅದು ಏರ್ಪೋರ್ಟು ರೋಡ್. ಏರ್ಪೋರ್ಟ್ಗೆ ಹೋಗ್ತೀವಿ ನಾವು. ಆ ಕಡೆ ಹೋದರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ನೋಡಿ ಅಲ್ಲಿ ವಿಮಾನ ನಿಲ್ದಾಣ, ಅದು ಏರ್ಪೋರ್ಟ್ ರೋಡ್ ಅದು. ಈಗ ಆರಾಮಾಗಿದೆ ರೋಡ್, ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ಈ ಥರ ರೋಡ್ ಇದ್ದರೆ ಹೋಗೋಕ್ಕೂ ತುಂಬ ಖುಷಿ ಆಗುತ್ತೆ. ನಿಮಗೆ ಇಲ್ಲಿ ಏರೋಪ್ಲೇನು ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಟೋಲ್ ಇದೆ. ನೋಡಿ ಅಲ್ಲಿ ಏರೋಪ್ಲೇನ್ ಹೋಗ್ತಿದೆ. ನಮ್ಮ ಫೋನಾಗ ಸ್ವಲ್ಪ ದೂರ ಅನಿಸ್ತಿದೆ, ತುಂಬ ಕೆಳಗಿರೋದು ಅದು ಏರೋಪ್ಲೇನು. ಫೋನಲ್ಲಿ ಸ್ವಲ್ಪ ದೂರ ಚಿಕ್ಕದಾಗಿ ಕಾಣಿಸ್ತಿದೆ, ನಮಗಿಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಿದೆ. ನೋಡಿ ಹೋಯ್ತು ಏರೋಪ್ಲೇನು. ಇಲ್ಲಿ ಏರ್ ಶೋ ಎಲ್ಲ ಮಾಡ್ತಾರೆ. ಅಲ್ಲಿ ಹೆಲಿಕಾಪ್ಟರ್ಸು ಎಲ್ಲ ಇರುತ್ತೆ, ಅದು ಬೇರೆ ಕಡೆ. ನಮ್ಮ ರೈಟಲ್ಲಿ ಇರುತ್ತೆ ಅದು ಹೆಲಿಕಾಪ್ಟರ್ಸ್ ಎಲ್ಲ. ಏರ್ ಶೋ ಎಲ್ಲ ಮಾಡ್ತಾರೆ ಇಲ್ಲಿ. ನೋಡಿ ರೋಡ್ ಈ ಥರ ಇರಬೇಕು. ನೋಡಿ ಅಲ್ಲೊಂದು ಮ್ಯಾಕ್ಸ್ದು ಬ್ಯಾನರ್ ನೋಡಿದೆ. ಅದು ಫಿಲಮು ರಿಲೀಸ್ ಆಗಿ ಒಂದು 40 ದಿನ ಏನೋ ಆಯಿತು, ಇನ್ನೂ ಬ್ಯಾನರ್ ಇದೆ. ಅದು ಬ್ಯಾನರ್ ನೋಡಿ ನನಗೆ ಶಾಕ್ ಆಗಿಲ್ಲ. ಅಲ್ಲಿ ಹಾರ ಹಾಕಿದ್ದಾರೆ ನೋಡಿ, ಹಾರ ಇನ್ನೂ ಹಾಕ್ತಿದ್ದಾರೆ. ನೋಡಿ ಇವಾಗ ನಾನು ಈ ಜರ್ನಿ ನಿಮಗೂ ಫೀಲ್ ಆಗಬೇಕು, ನಾನೇ ಹೋಗ್ತಿದ್ದೀನಿ ಅನ್ನೋ ಥರ ಫೀಲ್ ಆಗಬೇಕು. ಆ ಥರ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಕಂಪ್ಲೀಟಾಗಿ. ಇದೇ ಥರ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು, ಮತ್ತು ಅಲ್ಲಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ನೋಡಿ ಈಗ ರೋಡ್ ಹತ್ರ ಬಂದು ಚಿಕ್ಕಬಳ್ಳಾಪುರ ಹತ್ರ. ನೀವು ಎಷ್ಟೋ ತುಂಬ ಜನ ಮಾಡ್ತಾರೆ ಈ ಶಾತು, ಆದರೆ ಈ ಥರ ಯಾರೂ ಮಾಡಲ್ಲ. ಕಂಪ್ಲೀಟಾಗಿ ಇದು ಟ್ರಾವೆಲಿಂಗ್ದು ಯಾರೂ ತೋರಿಸಲ್ಲ. ಅದ್ರ ಜೊತೆ ಇನ್ನು ಅಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ ಆ ಟೆಂಪಲ್ ಹತ್ರ, ಅದು ಯಾರೂ ತೋರಿಸಲ್ಲ. ನಾನು ತೋರಿಸ್ತೀನಿ, ಕಂಪ್ಲೀಟಾಗಿ ತೋರಿಸ್ತೀನಿ. ಅದೂ ಬರೀ ಅಲ್ಲಿ ಆ ಸ್ಟ್ಯಾಚ್ಯೂನ ತೋರಿಸ್ತಾರೆ. ನೋಡಿ ಇನ್ನೊಂದು ಬಸ್ಸು KSRTCನೇ ಓವರ್ಟೇಕ್ ಮಾಡೋಗ್ತಾ ಇದೆ, ನೋಡೋಣ ಹೋಗುತ್ತಾ ಅಂತ. ಇಲ್ಲ ಮುಂದೆ ಗಾಡಿ ಐತೆ, ಆಗಿಲ್ಲ. ಅದು ಬಾಗೇಪಲ್ಲಿ ಬಸ್, ಅದು ಅಲ್ಲೇ ನಮ್ಮ ಈ ಬಸ್ಸು ಬಂತಲ್ಲ ಆಗಲೇ ಹಿಂದೆನೇ ಅದು ಬಂತು ಬಸ್ಸು. ನೋಡಿ ಅದು ಹಿಂದೆನೇ ಬರ್ತಿದೆ ಬಾಗೇಪಲ್ಲಿ ಬಸ್ಸು. ನೋಡಿ ಈ ಥರ ಎಲ್ಲ ಸಿಕ್ಕೋದು ನಮ್ಗೆ KSRTC ಬಸ್ಸಲ್ಲಿ ಹೋದ್ರೇ ಈ ಥರ ಎಲ್ಲ ನಮಗೆ ಸಿಗೋದು. ಓವರ್ಟೇಕ್ ಮಾಡೋದು ಅವೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ನೋಡಿ ನಮ್ಮ ಮುಂದೆ ಓವರ್ಟೇಕ್ ಮಾಡುತ್ತೇನೋ ಅಂತ ಬಸ್ಸದು. ನೋಡಿ ಬಂದು ಚಿಕ್ಕಬಳ್ಳಾಪುರ. ಆಗಲೇ ಬಸ್ಸು ಬಂತಲ್ಲ, ಅದು ಓವರ್ಟೇಕ್ ನಮ್ಮ ಮುಂದೆನೇ ಹೋಗ್ತಿದೆ. ಅದನ್ನು ನಾವಲ್ಲಿ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪು ತುಂಬ ದೊಡ್ಡದು. ಅಲ್ಲೂ ನಮ್ಗೆ ಮಂತ್ರಾಲಯ, ರಾಯಚೂರು, ಧರ್ಮಸ್ಥಳ, ಕುಕ್ಕೆ ಎಲ್ಲದಕ್ಕೂ ಅಲ್ಲೂ ನಮ್ಗೆ ಬಸ್ಗಳು ಸಿಗುತ್ತೆ. ನಾವು ಇಲ್ಲಿ ಬಂದು ಇಲ್ಲಿಂದನೂ ಬಸ್ ಸಿಗ್ಬೋದು, ಡೈರೆಕ್ಟ್ ಮೆಜೆಸ್ಟಿಕ್ಕಿಂದನೇ ಹೋಗ್ಬೋದು. ನೋಡಿ ಬಸ್ಸು ಓವರ್ಟೇಕ್ ಮಾಡ್ತಲ್ಲ, ಅದು ಮುಂದೆ ಇದೆ ಅದು. ನೋಡಿ ಚಿಕ್ಕಬಳ್ಳಾಪುರ ಊರು ಚೆನ್ನಾಗಿದೆ. ಇದನ್ನು ತುಂಬ ದೊಡ್ಡದು, ಒಳ್ಳೆ ಬ್ಯಾಂಗ್ಳೂರ್ ಇದ್ದಂಗೆ ಇದೆ. ಇದನ್ನು ಇಲ್ಲಿಂದ ನೆಕ್ಸ್ಟ್ ನೋಡಿ ಟ್ರಾಫಿಕ್ ಪೊಲೀಸು ಹಿಡಿದು ಒಂದು ಗಾಡಿನ ಹಾಕ್ತಾರೆ ಫೈನು. ಪಾಪ ಯಾರ ಮಕ್ಕ ನೋಡ್ಕೊಂಬಂದಿದ್ದ ಇವತ್ತು, ಗಾಡಿ ಫೈನ್ ಹಾಕ್ತಾರೆ ಇನ್ನವರು. ನೋಡಿ ಹತ್ರದ ಬಂದ್ಬಿಟ್ರಿ ಬಸ್ ಸ್ಟಾಪ್ ಹತ್ರ. ನಾನು ಈ ವಿಡಿಯೋ ಚಿಕ್ಕಬಳ್ಳಾಪುರಕ್ಕೆ ನೀವು ಇಲ್ಲಿ ಹೆಂಗೆ ಬರಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಇದು ತುಂಬ ಲೆಂತ್ ಬಂದಿದೆ ವಿಡಿಯೋ. ನೋಡಿ ಇದೇ ನಾನು ನಿಮಗೆ ಪಾರ್ಟ್ 2 ಮಾಡ್ತೀನಿ. ಈ ಪಾರ್ಟ್ 2ದಲ್ಲಿ ನೀವು ಇಲ್ಲಿಂದ ಹೆಂಗೆ ಹೋಗಬೇಕು, ಈಶ್ವರ ಟೆಂಪಲ್ ಅಲ್ಲಿ ನಿಮ್ಗೆ ಪೂರ್ತಿ ನಾನು ತೋರಿಸ್ತೀನಿ. ಅಲ್ಲಿ ಎಲ್ಲೆಲ್ಲಿ ಏನೇನಿದೆ ಪೂರ್ತಿ ನಾನು ಹೇಳಿದ್ನಲ್ಲ, ನೀವೇ ಫೀಲ್ ಮಾಡ್ಬೇಕು. ನಾನು ಇಲ್ಲಿ ಬಂದು ನಾನು ಈ ಸ್ಪಾಟ್ ಹತ್ರ ನಾನೇ ಹೋಗ್ತಿದ್ದೀನಿ, ನಾನೇ ಬಂದು ಟೆಂಪಲ್ ನೋಡ್ತಿದ್ದೀನಿ ಅನ್ನೋ ಥರ ಪೂರ್ತಿ ಡೀಟೇಲಾಗಿ ಮಾಡ್ತೀನಿ ನಾನು ವಿಡಿಯೋ. ಅದು ಪಾರ್ಟ್ 2 ಹಾಕ್ತೀನಿ ಆ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಬಂದು ಡಿಪೋ ಹತ್ರ ಚಿಕ್ಕಬಳ್ಳಾಪುರ. ನೋಡಿ ಬಸ್ಗಳು ತುಂಬ ನಿಂತಿದೆ ಇಲ್ಲೂ. ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ. ಇದು ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ. ನೋಡಿ ಇದೆ ಡಿಪೋ, ನಾವು ಬಂದಿದ್ದು ಬಸ್ಸು. ಥ್ಯಾಂಕ್ ಯು.